ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ 2 ರಾಜ್ಯ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಒಂದು ಪರಿಷ್ಕೃತ ಮಾದರಿ ಪ್ರಶ್ನಾಕೋಶ ಏನಿದೆ 2026-27ನೇ ಸಾಲಿಗೆ ಈ ಒಂದು ಪ್ರಶ್ನಾಕೋಶದಲ್ಲಿ ಬರುವಂಥ ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ 3 ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಈ ಒಂದು ಅಧ್ಯಾಯದಲ್ಲಿ ಬರುವಂಥ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಇದು ಸಂಪೂರ್ಣವಾಗಿ 2026-27ನೇ ಸಾಲಿಗೆ ಬಂದಿರುವಂತಹ ಪರಿಷ್ಕೃತ ಪ್ರಶ್ನಾಕೋಟಿ ಏನಿದೆ ಅದರಲ್ಲಿರುವಂಥ ಪ್ರಶ್ನೆಗಳನ್ನ ಇಲ್ಲಿ ಚರ್ಚೆಯನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾವು ನೇರವಾಗಿ ಪ್ರಶ್ನೆಗಳಿಗೆ ಹೋಗೋಣ. ಮೊದಲನೆಯ ಒಂದು ಪ್ರಶ್ನೆ ನೋಡುವಂಥ ಸಂದರ್ಭದಲ್ಲಿ ಭಾಗ ಎನಲ್ಲಿ ನಾವು ಪ್ರಶ್ನೆಗಳನ್ನ ನೋಡ್ತೇವೆ. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಆಯ್ಕೆ ಮಾಡಿ ಬರೆಯಿರಿ ಅಂತೇಳಿ ನೀಡಲಾಗಿರುತ್ತೆ. ಈ ಒಂದು ವಿಭಾಗದಲ್ಲಿ ಮೊದಲ ಪ್ರಶ್ನೆ ಪರಮಾಧಿಕಾರದ ಮೂಲಪದ ಅಂತ ಇದೆ. ಪರಮಾಧಿಕಾರದ ಮೂಲಪದ ಅಂದಾಗ 4 ಆಯ್ಕೆಗಳು ನೀಡಲಾಗಿದೆ. ಲಿಬರ್, ಲ್ಯಾಗ್, ಲಿಬರ್ಟಿ, ಸೂಪರಾನಸ್ ಅಂತೇಳಿ ನೀಡಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಸೂಪರಾನಸ್ ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು ಎರಡನೇ ಒಂದು ಪ್ರಶ್ನೆಗೆ ಹೋದಾಗ ಬಾಹ್ಯ ಪರಮಾಧಿಕಾರದ ಪ್ರತಿಪಾದಕರು ಯಾರು ಅಂತ ಇದೆ. ಇಲ್ಲಿ 4 ಆಯ್ಕೆಗಳಿದೆ. ಜೀನ್ ಬೋಡಿನ್, ಹ್ಯೂಗೋ ಗ್ರೋಷಿಯಸ್, ಥಾಮಸ್ ಹಾಬ್ಸ್ ಹಾಗೆ ಜಾನ್ ಲಾಕ್ ಅಂತ ಇದೆ. ಇಲ್ಲಿ ಸರಿಯಾದಂಥ ಒಂದು ಉತ್ತರ ಯಾವುದು ಅಂತಂದಾಗ ಆಪ್ಷನ್ ಬಿ, ಹ್ಯೂಗೋ ಗ್ರೋಷಿಯಸ್ ಅದು ಸರಿಯಾದಂಥ ಉತ್ತರ. ಬಾಹ್ಯ ಪರಮಾಧಿಕಾರದ ಪ್ರತಿಪಾದಕರು ಹ್ಯೂಗೋ ಗ್ರೋಷಿಯಸ್. ಹಾಗೆ ಮೂರನೇ ಪ್ರಶ್ನೆಗೆ ಹೋದಾಗ ಆಂತರಿಕ ಪರಮಾಧಿಕಾರದ ಪ್ರತಿಪಾದಕರು ಯಾರು ಅಂತಿದೆ. ಇಲ್ಲಿ ಕೂಡ 4 ಆಯ್ಕೆಗಳು ನೀಡಲಾಗಿದೆ. ಜಾನ್ ಲಾಕು, ಹ್ಯೂಗೋ ಗ್ರೋಷಿಯಸ್, ಥಾಮಸ್ ಹಾಬ್ಸ್, ಜೀನ್ ಬೋಡಿನ್ ಅಂತಿದೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ಅಂದಾಗ ಆಪ್ಷನ್ ಡಿ, ಜೀನ್ ಬೋಡಿನ್ ಅವರು ಆಂತರಿಕ ಪರಮಾಧಿಕಾರವನ್ನು ಪ್ರತಿಪಾದಿಸಿದ್ದಾರೆ. ಹಾಗೆ 4ನೇ ಪ್ರಶ್ನೆಗೆ ಹೋದಾಗ ಶಾಸನಬದ್ಧ ಪರಮಾಧಿಕಾರದ ಪ್ರತಿಪಾದಕರು ಯಾರು ಅಂತಿದೆ. ಇದಕ್ಕೆ ಕೂಡ 4 ಆಯ್ಕೆಗಳಿದೆ. ನಾವು ಇಲ್ಲಿ 4 ಆಯ್ಕೆಗಳನ್ನ ಗಮನಿಸ್ಬೋದು. ಜಾನ್ ಲಾಕ್, ಹ್ಯೂಗೋ ಗ್ರೋಷಿಯಸ್, ಥಾಮಸ್ ಹಾಬ್ಸ್, ಜೀನ್ ಬೋಡಿನ್ ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಥಾಮಸ್ ಹಾಬ್ಸ್ ಇದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು ಮುಂದಿನ ಒಂದು ಪ್ರಶ್ನೆ 5ನೇ ಪ್ರಶ್ನೆಗೆ ಹೋದಂಥ ಸಂದರ್ಭದಲ್ಲಿ ಜನತಾ ಪರಮಾಧಿಕಾರದ ಪ್ರತಿಪಾದಕರು ಯಾರು ಅಂತಿದೆ. ಜನತಾ ಪರಮಾಧಿಕಾರ ಇದನ್ನು ಪ್ರತಿಪಾದಿಸಿದವರು ಯಾರು ಅಂದಾಗ ಇಲ್ಲಿ 4 ಆಯ್ಕೆಗಳು ನೀಡಿದ್ದಾರೆ. ಜೆ ರೂಸೋ, ಹ್ಯೂಗೋ ಗ್ರೋಷಿಯಸ್, ಜಾನ್ ಲಾಕ್ ಮತ್ತು ಜೀನ್ ಬೋಡಿನ್ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಯಾವುದು ಅಂದಾಗ ಆಪ್ಷನ್ ಎ, ಜೆ ರೂಸೋ ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು 6ನೇ ಒಂದು ಪ್ರಶ್ನೆಗೆ ಹೋದಾಗ ರಾಜಕೀಯ ಪರಮಾಧಿಕಾರದ ಪ್ರತಿಪಾದಕರು ಯಾರು ಅಂತಿದೆ. ಇದಕ್ಕೂ ಕೂಡ 4 ಆಯ್ಕೆಗಳನ್ನು ನೀಡಲಾಗಿದೆ. ಗಮನಿಸ್ಕೊಳ್ಳಿ. ಜಾನ್ ಲಾಕು, ಹ್ಯೂಗೋ ಗ್ರೋಷಿಯಸ್, ಥಾಮಸ್ ಹಾಬ್ಸು ಮತ್ತು ಜೀನ್ ಬೋಡಿನ್ ಅಂತೇಳಿ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಯಾವುದು ಅಂತಂದಾಗ ಆಪ್ಷನ್ ಎ, ಜಾನ್ ಲಾಕ್ ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋದಾಗ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಇದೆ. ನೋಡಿ, ಈ ಒಂದು ವಿಭಾಗದಲ್ಲಿ ಕೆಲವು ಆಯ್ಕೆಗಳನ್ನು ನೀಡಲಾಗಿರುತ್ತೆ. ಈ ಗಮನಿಸ್ಕೋಬೋದು ನೀವು ಆಯ್ಕೆಗಳನ್ನು. ಡಿ ರಿಪಬ್ಲಿಕಾ 1789, ರಾಜಕೀಯ ಪರಮಾಧಿಕಾರ, ದಿ ಪಾಲಿಟಿಕ್ಸ್ ಅಂತೇಳಿ 4 ಆಯ್ಕೆಗಳನ್ನು ನೀಡಿದ್ದಾರೆ. ಪ್ರಶ್ನೆಗಳನ್ನ ಕೂಡ ನೀಡಿರ್ತಾರೆ. ಆ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಮೊದಲನೇ ಪ್ರಶ್ನೆ ಡ್ಯಾಶ್ ರಂದು ಫ್ರಾನ್ಸಿನ ಕ್ರಾಂತಿ ನಡೆಯಿತು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ 1789ರಲ್ಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಜಾನ್ ಲಾಕ್ ರವರನ್ನು ಡ್ಯಾಶ್ ಪರಮಾಧಿಕಾರದ ಪ್ರತಿಪಾದಕರೆಂದು ಪರಿಗಣಿಸಲಾಗಿದೆ. ಅಲ್ಲಿ ಕೇವಲ ನಿಮಗೆ ಆಪ್ಷನಲ್ಲಿ ರಾಜಕೀಯ ಪರಮಾಧಿಕಾರ ಅಂತ ಕೊಟ್ಟಿದ್ದಾರೆ. ರಾಜಕೀಯ ಅಂತ ಬರೆದರೆ ಸಾಕು, ಪರಮಾಧಿಕಾರ ಅಂತ ಅಲ್ಲಿದೆ. ಹಾಗಾಗಿ ರಾಜಕೀಯ ಪರಮಾಧಿಕಾರ ಅಂತ ಅದಕ್ಕೆ ಉತ್ತರ ಸರಿಯಾಗಿದೆ. ಹಾಗೆ 3ನೇ ಪ್ರಶ್ನೆ ನೋಡಿದಾಗ ಜೀನ್ ಬೋಡಿನ್ ರವರ ವಿರಚಿತ ಕೃತಿ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಡಿ ರಿಪಬ್ಲಿಕಾ ಇದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋದಾಗ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಗಳಿರ್ತವೆ. ನೋಡಿ, ಇಲ್ಲಿ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳಿಗೆ ನೀವು ಇಲ್ಲಿ ಗಮನಿಸ್ಕೋಬೋದು. 2 ಪಟ್ಟಿಗಳನ್ನ ನೀಡಲಾಗಿರುತ್ತೆ. ಜೀನ್ ಬೋಡಿನ್, ಕಾನೂನಿನ ಮೂಲಪದ, ಕಾನೂನಿನ ಆಳ್ವಿಕೆ, ಸುಗ್ರೀವಾಜ್ಞೆ, ಹಾಗೆ ಅಮೆರಿಕದ ಸ್ವತಂತ್ರ ಕ್ರಾಂತಿ ಅಂತ ಕೊಟ್ಟಿದ್ದಾರೆ. ಹಾಗೆ ಅದಕ್ಕೆ ಎದುರುಗಡೆ ಕೆಲವು ಅಂಶಗಳನ್ನ ನೀಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಈ ಅಂಶಗಳನ್ನ ನಾವು ಸರಿಯಾಗಿ ಹೊಂದಿಸಿ ಬರೆದಾಗ ಉತ್ತರ ಏನಾಗಿರುತ್ತೆ ಅಂತ ನೋಡಿದಾಗ ಸರಿಯಾದ ಉತ್ತರಗಳನ್ನ ನಾವಿಲ್ಲಿ ನೋಡಿದಾಗ ನೋಡಿ ಗಮನಿಸ್ಕೊಳ್ಳಿ. ಜೀನ್ ಬೋಡಿನ್ ಅದಕ್ಕೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗಿದೆ. 6 ಬುಕ್ಸ್ ಆನ್ ದಿ ರಿಪಬ್ಲಿಕ್ ಅನ್ನೋದು ಸರಿಯಾದಂಥ ಉತ್ತರ. ಹಾಗೆ ನೆಕ್ಸ್ಟು ಕಾನೂನಿನ ಮೂಲಪದ ಅದಕ್ಕೆ ದಿ ಲ್ಯಾಗ್ ಎಂಬುದು ಕಾನೂನಿನ ಮೂಲಪದ ಆಗಿದೆ. ಹಾಗೆ ಕಾನೂನಿನ ಆಳ್ವಿಕೆ ಅಂದರೆ ರೂಲ್ ಆಫ್ ಲಾ ಅಂತ ನಾವು ಕರಿತೇವೆ. ಅದು ಇಂಗ್ಲೆಂಡಿನಲ್ಲಿ ಇತ್ತು. ಹಾಗಾಗಿ ಅದಕ್ಕೆ ಅದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ. ಹಾಗೆ
ಸುಗ್ರೀವಾಜ್ಞೆ ಅಂತ ಬಂದಾಗ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು, ಅದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗೆ ಅಮೆರಿಕದ ಸ್ವತಂತ್ರ ಕ್ರಾಂತಿ ಅಂದಾಗ ಆಪ್ಷನ್ ಡಿ 1776ರಲ್ಲಿ ಅಮೆರಿಕ ಕ್ರಾಂತಿ ಆಗುತ್ತೆ, ಅದು ಸರಿಯಾದಂಥ ಉತ್ತರ ಆಗಿದೆ. ಈ ರೀತಿ ಹೊಂದಿಸಿ ಬರೀಬೇಕಾಗುತ್ತೆ. ಎರಡು ಅಂಶಗಳನ್ನು ಕೂಡ ನಾವು ತಿಳ್ಕೊಂಡಿರಬೇಕು. ಹಾಗೆ ನಾವು ಮುಂದಿನ ಒಂದು ಪ್ರಶ್ನೆಗೆ ವಿಭಾಗಕ್ಕೆ ಹೋದಾಗ ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಕಾಣ್ತೇವೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ನೀಡಲಾಗಿರುತ್ತೆ. ಈ ಪ್ರಶ್ನೆಗಳಿಗೆ ನಾವು ನೋಡುವಂಥ ಸಂದರ್ಭದಲ್ಲಿ ಮೊದಲನೇ ಪ್ರಶ್ನೆ, ಪರಮಾಧಿಕಾರ ಎಂದರೇನು ಅಂತ ಇದೆ. ತುಂಬ ಸುಲಭ. ರಾಜ್ಯದ ಪರಮಶ್ರೇಷ್ಠ ಅಧಿಕಾರವನ್ನೇ ಪರಮಾಧಿಕಾರ ಎನ್ನುತ್ತೇವೆ ಅಂತ ಬರೆದ್ರಾಯಿತು. ಹಾಗೆ ಎರಡನೇ ಪ್ರಶ್ನೆ, ಕಾನೂನು ಎಂದರೇನು ಅಂತಿದೆ. ಕಾನೂನು ಎಂದರೇನು? ಮಾನವನ ಬಾಹ್ಯ ವರ್ತನೆಯನ್ನು ನಿಯಂತ್ರಿಸುವ ಸಾಮಾನ್ಯ ನಿಯಮಗಳನ್ನೇ ಕಾನೂನು ಎನ್ನುತ್ತೇವೆ. ಇದು ತುಂಬ ಸುಲಭ. ಹಾಗೆ ನಾವು ಮೂರನೇ ಒಂದು ಪ್ರಶ್ನೆ, ನೈತಿಕ ಕಾನೂನಿನ ಮೂಲಾಧಾರ ಯಾವುದು ಅಂತ ಇದೆ. ನೈತಿಕ ಕಾನೂನಿನ ಮೂಲಾಧಾರ ಯಾವುದು? ಸಮಾಜದ ನೈತಿಕ ಕಟ್ಟುಪಾಡುಗಳು ಅಥವಾ ನಿಯಮಗಳು ಅಂತ ಬರೀರಿ. ಹಾಗೆ ರೂಢಿಗಳು, ಪದ್ಧತಿಗಳು, ಆಚಾರ ವಿಚಾರಗಳು, ಸಂಪ್ರದಾಯಗಳು, ಹಾಗೆ ಜನಾಭಿಪ್ರಾಯ, ಇವುಗಳು ನೈತಿಕ ಕಾನೂನಿನ ಮೂಲಾಧಾರಗಳಾಗಿರ್ತವೆ. ಹಾಗೆ ನಾವು 4ನೇ ಪ್ರಶ್ನೆಗೆ ಹೋದಾಗ ಮುನ್ಸಿಪಲ್ ಕಾನೂನಿನ ಮತ್ತೊಂದು ಹೆಸರೇನು ಅಂತಿದೆ. ಮುನ್ಸಿಪಲ್ ಕಾನೂನಿಗೆ ಇರುವಂಥ ಮತ್ತೊಂದು ಹೆಸರು, ಅದಕ್ಕೆ ರಾಷ್ಟ್ರೀಯ ಕಾನೂನು ಅಂತ ಕರಿತೇವೆ. ನ್ಯಾಷನಲ್ ಲಾ ಅಂತ ಏನು ಬರುತ್ತೆ, ಅದಕ್ಕೆ ಮುನ್ಸಿಪಲ್ ಲಾ ಅಂತ ಕೂಡ ಕರೀತಾರೆ. ಹಾಗೆ ನಾವು ಮುಂದಿನ ಪ್ರಶ್ನೆಗೆ ಹೋದಾಗ ಸುಗ್ರೀವಾಜ್ಞೆ ಎಂದರೇನು ಅಂತಿದೆ. ಇದು ತುಂಬ ಸುಲಭವಾಗಿ ತಿಳ್ಕೊಂಡಿರಬೇಕು, ಬಹಳ ಮುಖ್ಯವಾದಂಥ ಪ್ರಶ್ನೆ. ಸುಗ್ರೀವಾಜ್ಞೆ ಅಂದರೆ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ ಕಾರ್ಯಾಂಗದ ಮುಖ್ಯಸ್ಥರು ತುರ್ತು ಅವಶ್ಯಕತೆಗಳನ್ನು ಅಥವಾ ಉದ್ಭವಿಸುವ ಸಮಸ್ಯೆಗಳನ್ನು ನಿವಾರಿಸುವ ಸಲುವಾಗಿ ಹೊರಡಿಸುವ ಆಜ್ಞೆಗಳನ್ನೇ ಸುಗ್ರೀವಾಜ್ಞೆಗಳು ಎನ್ನುತ್ತೇವೆ ಅಂತ ಬರೀಬೇಕಾಗುತ್ತೆ. ಹಾಗೆ ನಾವು ಮುಂದಿನ ಪ್ರಶ್ನೆಗೆ ಹೋದಾಗ 6ನೇ ಪ್ರಶ್ನೆ, ಆಡಳಿತಾತ್ಮಕ ಕಾನೂನು ಎಂದರೇನು ಅಂತಿದೆ. ಆಡಳಿತಾತ್ಮಕ ಕಾನೂನು ಅನ್ನೋದು ವೆರಿ ಸಿಂಪಲ್. ರಾಜ್ಯದ ಸರ್ಕಾರಿ ಅಧಿಕಾರಿಗಳು ಅಥವಾ ಅದನ್ನು ನಾಗರಿಕ ಸೇವಾ ವರ್ಗ, ಆಡಳಿತ ಸೇವಾ ವರ್ಗ ಅಂತ ಕೂಡ ಕರಿತೀವಿ, ಮತ್ತು ಸರ್ಕಾರದ ನಡುವಿನ ಸಂಬಂಧಗಳನ್ನು ನಿರ್ಧರಿಸುವಂಥ ಕಾನೂನುಗಳನ್ನೇ ಆಡಳಿತಾತ್ಮಕ ಕಾನೂನುಗಳು ಅಂತ ಕರಿತೇವೆ. ಅಂದರೆ ಒಂದು ಕಡೆ ನಾಗರಿಕ ಸೇವಾ ವರ್ಗ ಮತ್ತು ಸರ್ಕಾರ, ಅವರ ನಡುವೆ ಉಂಟಾಗುವಂಥ ವಿವಾದಗಳನ್ನ ಬಗೆಹರಿಸುವಂಥ ಕಾನೂನುಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳಾಗಿರ್ತವೆ. ಹಾಗೆ 7ನೇ ಪ್ರಶ್ನೆ, ಭಾರತದಲ್ಲಿ ಕಾನೂನುಗಳನ್ನು ಯಾರು ಮಾಡುವರು ಅಂತ ಇದೆ. ಭಾರತದಲ್ಲಿ ಕಾನೂನುಗಳನ್ನ ಯಾರು ಮಾಡ್ತಾರೆ? ಭಾರತದ ಶಾಸಕಾಂಗ ಮಾಡುತ್ತೆ. ಭಾರತದ ಶಾಸಕಾಂಗವನ್ನು ನಾವು ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಂತ ಕರಿತೇವೆ. ಸಂಸತ್ನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳು ಇರ್ತವೆ. ಹಾಗೆ ನಿಮ್ಮ ಉತ್ತರ ಸಂಸತ್ತು ಅದು ಮಾಡುತ್ತದೆ ಅಂತ ಬರೆದರೆ ಸಾಕು, ಅಥವಾ ಕೇಂದ್ರ ಶಾಸಕಾಂಗ ಅಂತ ಉತ್ತರ ಬರಿಬೋದು. ಹಾಗೆ 8ನೇ ಒಂದು ಪ್ರಶ್ನೆ, ಸ್ವಾತಂತ್ರ್ಯದ ಅರ್ಥವೇನು ಅಂತ ಇದೆ. ಸ್ವಾತಂತ್ರ್ಯದ ಅರ್ಥ ಏನು? ಸ್ವತಂತ್ರ ಎನ್ನುವುದು ಲ್ಯಾಟಿನ್ ಭಾಷೆಯ ಲಿಬರ್ ಎಂಬ ಮೂಲ ಪದದಿಂದ ಬಂದಿದೆ. ಲಿಬರ್ ಅಂತಂದರೆ ಸ್ವತಂತ್ರವಾಗಿರುವುದು, ಮುಕ್ತವಾಗಿರುವುದು, ನಿರ್ಬಂಧ ರಹಿತವಾಗಿರುವುದು ಅಂತ ಅರ್ಥವನ್ನು ನೀಡುತ್ತೆ. ಅಂದರೆ ಯಾವುದೇ ರೀತಿ ನಿರ್ಬಂಧಗಳಿಲ್ಲದೆ ಮುಕ್ತವಾಗಿರುವಂಥದ್ದೇ ಸ್ವತಂತ್ರ ಆಗಿರುತ್ತೆ. ಹಾಗೆ 9ನೇ ಪ್ರಶ್ನೆ, ಸ್ವಾತಂತ್ರ್ಯದ ಮೂಲ ಪದ ಯಾವುದು? ಇದು ಕೂಡ ವೆರಿ ಮುಖ್ಯವಾದಂಥ ಪ್ರಶ್ನೆ, ತಿಳ್ಕೊಂಡಿರಿ. ಸ್ವಾತಂತ್ರ್ಯದ ಮೂಲ ಪದ ಲ್ಯಾಟಿನ್ ಭಾಷೆಯ ಲಿಬರ್, ಅದನ್ನು ತಿಳ್ಕೊಂಡಿರಬೇಕಾಗುತ್ತೆ. ಹಾಗೆ 10ನೇ ಪ್ರಶ್ನೆ, ಸಮಾನತೆ ಎಂದರೇನು ಅಂತಿದೆ. ಸಮಾನತೆ ಎಂದರೇನು? ಮಾನವ ನಿರ್ಮಿತ ಅಸಮಾನತೆಯನ್ನು ತೆಗೆದುಹಾಕಿ ಪ್ರತಿಯೊಬ್ಬರೂ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಸಮಾನ ಅವಕಾಶಗಳನ್ನ ಕಲ್ಪಿಸಿಕೊಡುವುದನ್ನೇ ಸಮಾನತೆ ಎನ್ನುತ್ತೇವೆ. ಹಾಗೆ 11ನೇ ಪ್ರಶ್ನೆ, ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವ ತತ್ವಗಳನ್ನು ಎತ್ತಿ ಹಿಡಿದ ಕ್ರಾಂತಿಯನ್ನು ಬರೆಯಿರಿ. ನೋಡಿ, ಈ ಒಂದು ಕ್ರಾಂತಿ ಯಾವುದು ಅಂತಂದಾಗ ಇದಕ್ಕೆ ಸರಿಯಾದಂಥ ಉತ್ತರ 1789ರ ಫ್ರಾನ್ಸಿನ ಮಹಾಕ್ರಾಂತಿ ಅಥವಾ ಫ್ರೆಂಚ್ ಮಹಾಕ್ರಾಂತಿ ಅಂತ ಕೂಡ ಬರೀಬೋದು. ಹಾಗೆ ನಾವು 12ನೇ ಪ್ರಶ್ನೆಗೆ ಹೋದಾಗ ಆರ್ಥಿಕ ಹಕ್ಕು ಎಂದರೇನು? ನೋಡಿ, ಇದಕ್ಕೆ ತುಂಬ ಸುಲಭ ಉತ್ತರ ಬರೀಬೋದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನೋಪಾಯಕ್ಕೆ ಬೇಕಾದಂಥ ಭದ್ರತೆ ಮತ್ತು ತನ್ನ ಅವಶ್ಯಕತೆಗಳೇನಿದೆ, ಆಹಾರ, ಉಡುಪು, ವಸತಿ, ಇವುಗಳನ್ನ ಪೂರೈಸಿಕೊಳ್ಳಿಕ್ಕೆ ಹೊಂದಿರುವಂಥ ಹಕ್ಕನ್ನೇ ನಾವು ಆರ್ಥಿಕ ಹಕ್ಕು ಎಂದು ಕರೆಯುತ್ತೇವೆ. ಹಾಗೆ 12ನೇ ಪ್ರಶ್ನೆ ನೋಡಿದ ನಂತರದಲ್ಲಿ ನಾವು ಮುಂದಿನ ಒಂದು ಪ್ರಶ್ನೆ ವಿಭಾಗಕ್ಕೆ ಹೋಗಬೇಕಾಗತ್ತೆ. ಈ ಒಂದು ಮುಂದಿನ ಭಾಗದಲ್ಲಿ ಭಾಗ ಬಿ ಅನ್ನು ನಾವು ಕಾಣ್ತೇವೆ. ಭಾಗ ಬಿನಲ್ಲಿ ನಾವು 2 ಅಂಕದ ಪ್ರಶ್ನೆಗಳನ್ನ ನೋಡ್ಬೋದು. 2 ಅಂಕದ ಪ್ರಶ್ನೆಗಳಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ. 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ. ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಪರಮಾಧಿಕಾರವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಪರಮಾಧಿಕಾರವನ್ನು ವ್ಯಾಖ್ಯಾನಿಸಿ ಅಂತ ಅಂದಾಗ ಇದಕ್ಕೆ ಒಂದು ವ್ಯಾಖ್ಯಾನ ಯಾವುದಾದ್ರು ಬರಿಬೋದು. ಹಲವಾರು ವ್ಯಾಖ್ಯಾನಗಳಿದೆ. ಇಲ್ಲಿ ನಾನು ಒಂದು ವ್ಯಾಖ್ಯಾನ ಕೊಟ್ಟಿದ್ದೇನೆ, ಅದನ್ನು ಗಮನಿಸ್ಕೊಳ್ಳಿ. H.J. ಲಾಸ್ಕಿರವರ ಪ್ರಕಾರ ಯಾವುದೇ ವ್ಯಕ್ತಿ ಅಥವಾ ಗುಂಪುಗಳ ಮೇಲಿರುವ ಶಾಸನಬದ್ಧ ಶ್ರೇಷ್ಠ ಅಧಿಕಾರವನ್ನೇ ಪರಮಾಧಿಕಾರ ಎಂದಿದ್ದಾರೆ.
ಯಾರು ಇದು H.J. ಲಾಸ್ಕಿ ಅವರ ಪ್ರಕಾರ. ನೀವು ಹ್ಯೂಗೋ ಗ್ರೋಷಿಯಸ್ ಅವರ ಪ್ರಕಾರ ಕೂಡ ಇರುವಂಥ ವ್ಯಾಖ್ಯಾನ ಬರಿಬೋದು, ಆ ಒಂದು ವ್ಯಾಖ್ಯಾನ ಬರಿಬೋದು. ಬೇರೆ ಇತರ ವ್ಯಾಖ್ಯೆಗಳನ್ನು ಕೂಡ ಬರೀಲಿಕ್ಕೆ ಅವಕಾಶ ಇರುತ್ತೆ. ಹಾಗೆ ನಾವು ಮುಂದಿನ ಪ್ರಶ್ನೆಗೆ ಹೋದಾಗ ಪರಮಾಧಿಕಾರದ 2 ಸ್ವರೂಪಗಳಾವುವು ಅಂತಿದೆ. ಪರಮಾಧಿಕಾರದ 2 ಸ್ವರೂಪಗಳೆಂದರೆ ಒಂದು ಆಂತರಿಕ ಪರಮಾಧಿಕಾರ, ಮತ್ತೊಂದು ಬಾಹ್ಯ ಪರಮಾಧಿಕಾರ. ಹಾಗೆ ನಾವು 3ನೇ ಪ್ರಶ್ನೆಗೆ ಹೋದಾಗ ಕಾನೂನನ್ನು ವ್ಯಾಖ್ಯಾನಿಸಿ ಅಂತಿದೆ. ಕಾನೂನನ್ನು ವ್ಯಾಖ್ಯಾನಿಸಿ ಅಂತಂದಾಗ ಕಾನೂನಿಗೆ ಒಂದು ವ್ಯಾಖ್ಯಾನ ಬರೀಬೇಕು. ಇಲ್ಲಿ ಜಾನ್ ಆಸ್ಟಿನ್ ಇರ್ಬೋದು ಅಥವಾ ಪ್ರೊಫೆಸರ್ ಹಾಲೆಂಡ್ ಅವರ ವ್ಯಾಖ್ಯೆ ಇರ್ಬೋದು, ಈ ಥರ ವ್ಯಾಖ್ಯೆಗಳಿದೆ. ಅಲ್ಲಿ ನಾವು ಪ್ರೊಫೆಸರ್ ಹಾಲೆಂಡ್ ಅವರ ವ್ಯಾಖ್ಯಾನ ಕೊಟ್ಟಿದೆ, ನಿಮಗೆ ಗಮನಿಸ್ಕೊಳ್ಳಿ. ಒಂದು ರಾಜಕೀಯ ಸಾರ್ವಭೌಮ ಅಧಿಕಾರ ಸ್ಥಾನದಿಂದ ಜಾರಿಗೆ ಬರುವ ಮಾನವನ ಬಾಹ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ನಿಯಮವೇ ಕಾನೂನು ಎಂದಿದ್ದಾರೆ ಅಂತ ಬರೆದ್ರೆ ಸಾಕು. ಹಾಗೆ 4ನೇ ಪ್ರಶ್ನೆಗೆ ಹೋದಾಗ ಕಾನೂನಿನ ಆಳ್ವಿಕೆ ಎಂದರೇನು ಅಂತ ಇದೆ ನೋಡಿ. ಇದಕ್ಕೆ ಸರಿಯಾದಂಥ ಉತ್ತರ ನೋಡಿದಾಗ ಎಲ್ಲರೂ ರಾಜ್ಯದ ಕಾನೂನಿನ ಮುಂದೆ ಸರಿಸಮಾನರು ಮತ್ತು ಕಾನೂನಿನ ನಿಯಂತ್ರಣಕ್ಕೆ ಒಳಪಡುತ್ತಾರೆ ಮತ್ತು ರಕ್ಷಿಸಲ್ಪಡುತ್ತಾರೆ. ಇದನ್ನೇ ಕಾನೂನಿನ ಆಳ್ವಿಕೆ ಎಂದು ಕರೆಯುತ್ತೇವೆ. ಅಂದರೆ ಇನ್ನೂ ಸಿಂಪಲಾಗಿ ಬರೀಬೇಕಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಕಾನೂನಿನ ಸಮಾನ ರಕ್ಷಣೆ ಎಲ್ಲರಿಗೂ ದೊರೆಯುತ್ತದೆ ಎಂಬುದನ್ನೇ ನಾವು ಕಾನೂನಿನ ಆಳ್ವಿಕೆ ಅಂತ ಕರಿತೇವೆ. ಹಾಗೆ ನಾವು 5ನೇ ಪ್ರಶ್ನೆಗೆ ಹೋದಾಗ ಕಾನೂನಿನ ಯಾವುದಾದ್ರೂ 2 ವಿಧಗಳನ್ನು ತಿಳಿಸಿ ಅಂತ ಇದೆ. ಹಲವಾರು ವಿಧಗಳಿದೆ ಕಾನೂನುಗಳಲ್ಲಿ. ಅದರಲ್ಲಿ 2 ವಿಧಗಳು ಅಂತಂದರೆ ಮುಖ್ಯವಾಗಿ ಇಲ್ಲಿ 2 ತಿಳಿಸಿದ್ದೇನೆ. ರಾಷ್ಟ್ರೀಯ ಕಾನೂನು, ಅಂತಾರಾಷ್ಟ್ರೀಯ ಕಾನೂನು. ನೀವು ಸಾಮಾನ್ಯವಾಗಿ ನಾವು ಕಾನೂನುಗಳನ್ನ ನೈತಿಕ ಕಾನೂನುಗಳು ಮತ್ತು ಶಾಸನಬದ್ಧ ಕಾನೂನುಗಳು ಅಂತ ವಿಂಗಡಣೆ ಮಾಡ್ಕೊಳ್ತೀವಿ. ಆ ಶಾಸನಬದ್ಧ ಕಾನೂನುಗಳಲ್ಲಿ ನಾವು ರಾಷ್ಟ್ರೀಯ ಕಾನೂನು, ಅಂತಾರಾಷ್ಟ್ರೀಯ ಕಾನೂನು, ಸಂವಿಧಾನಾತ್ಮಕ ಕಾನೂನು, ಸಾಧಾರಣ ಕಾನೂನು, ಸಾರ್ವತ್ರಿಕ ಕಾನೂನು, ಖಾಸಗಿ ಕಾನೂನು, ಹಾಗೆ ಸಾಮಾನ್ಯ ಕಾನೂನು, ಆಡಳಿತಾತ್ಮಕ ಕಾನೂನುಗಳಿರ್ಬೋದು. ಹಾಗೆ ನಾವು ಈ ರೀತಿ ಬೇರೆ ಬೇರೆ ವಿಂಗಡಣೆಗಳ ಸುಗ್ರೀವಾಜ್ಞೆಗಳಿರ್ಬೋದು, ಅವುಗಳ ವಿಂಗಡಣೆ ಮಾಡ್ಕೊಳ್ತೀವಿ. ಅವುಗಳಲ್ಲಿ ಯಾವುದಾದ್ರೂ ಒಂದನ್ನು 2 ಬರೆದ್ರೆ ಸಾಕು. ಹಾಗೆ ನಾವು 6ನೇ ಪ್ರಶ್ನೆಗೆ ಹೋದಾಗ ಸ್ವಾತಂತ್ರ್ಯದ ಅರ್ಥವೇನು ಅಂತಿದೆ. ಸ್ವಾತಂತ್ರ್ಯದ ಅರ್ಥ ಏನು? ಸ್ವಾತಂತ್ರ್ಯ ಎಂಬ ಪದವು ಲ್ಯಾಟಿನ್ ಭಾಷೆಯ ಮೂಲ ಪದವಾದಂಥ ಲಿಬರ್ನಿಂದ ಬಂದಿದ್ದು. ಲಿಬರ್ ಎಂದರೆ ಸ್ವತಂತ್ರವಾಗಿರುವುದು, ಮುಕ್ತವಾಗಿರುವುದು, ನಿರ್ಬಂಧರಹಿತವಾಗಿರುವುದು ಎಂದರ್ಥ. ಅಂದರೆ ಸ್ವತಂತ್ರ ಅಂತಂದರೆ ಬಂಧನರಹಿತ ಸ್ಥಿತಿ, ಎಲ್ಲ ರೀತಿಯ ಒಂದು ನಿಯಂತ್ರಣಗಳಿಂದ ಮುಕ್ತವಾಗಿರುವಂಥ ಒಂದು ವಾತಾವರಣ, ಅಥವಾ ಮನಸ್ಸಿಗೆ ಬಂದಂತೆ ವ್ಯಕ್ತಿ ತನ್ನ ಸ್ವಚ್ಛಂದವಾಗಿ ವರ್ತಿಸಲು ಇರುವಂಥ ಒಂದು ಅವಕಾಶವೇ ಸ್ವತಂತ್ರ ಎಂದು ಹೇಳ್ತೇವೆ. ಹಾಗೆ ನಾವು 7ನೇ ಪ್ರಶ್ನೆಗೆ ಹೋದಾಗ ಯಾವುದಾದರೂ 2 ಆರ್ಥಿಕ ಸ್ವಾತಂತ್ರ್ಯಗಳನ್ನು ತಿಳಿಸಿ ಅಂತಿದೆ. ಇಲ್ಲಿ ಆರ್ಥಿಕ ಸ್ವಾತಂತ್ರ್ಯಗಳು ಅಂತಂದಾಗ ಆರ್ಥಿಕ ಹಕ್ಕುಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ಆರ್ಥಿಕ ಹಕ್ಕುಗಳು ಯಾವುದು ಅಂತಂದಾಗ ಆಸ್ತಿಯ ಹಕ್ಕಿನ ಒಂದು ಸ್ವತಂತ್ರ, ಉದ್ಯೋಗದ ಹಕ್ಕಿನ ಸ್ವತಂತ್ರ, ಒಪ್ಪಂದದ ಹಕ್ಕಿನ ಸ್ವತಂತ್ರ, ವಿರಾಮದ ಹಕ್ಕಿನ ಸ್ವತಂತ್ರ ಅಥವಾ ವಿಶ್ರಾಂತಿಯ ಹಕ್ಕಿನ ಸ್ವತಂತ್ರ, ಹಾಗೆ ಭೌತಿಕ ಸುಭದ್ರತೆಯ ಹಕ್ಕಿನ ಒಂದು ಸ್ವತಂತ್ರ. ಇದರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು. ಹಾಗೆ ನಾವು 8ನೇ ಪ್ರಶ್ನೆಗೆ ಹೋದಾಗ ಯಾವುದಾದ್ರೂ 2 ರಾಜಕೀಯ ಹಕ್ಕುಗಳನ್ನು ತಿಳಿಸಿ ಅಂತ ಇದೆ. ರಾಜಕೀಯ ಹಕ್ಕುಗಳಂತಂದಾಗ ನಿಮಗೆ ಸಾಮಾನ್ಯವಾಗಿ ನಮಗೆ ಗೊತ್ತಿರುತ್ತೆ. ಮತದಾನದ ಹಕ್ಕು, ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ಹಾಗೆ ಸಾರ್ವಜನಿಕ ಉದ್ಯೋಗವನ್ನು ಹೊಂದುವಂಥ ಹಕ್ಕು, ಹುದ್ದೆಯನ್ನು ಹೊಂದುವಂಥ ಹಕ್ಕಿರ್ಬೋದು, ಸರ್ಕಾರವನ್ನು ಟೀಕಿಸುವಂಥ ಹಕ್ಕು, ಅಥವಾ ದೂರು ಅಥವಾ ಮನವಿ ನೀಡುವಂಥ ಹಕ್ಕು. ಈ ಹಕ್ಕುಗಳನ್ನು ಯಾವುದಾದ್ರು 2 ಬರೆದ್ರೆ ಸಾಕು. ಹಾಗೆ ನಾವು 9ನೇ ಪ್ರಶ್ನೆಗೆ ಹೋದಾಗ ರಾಷ್ಟ್ರೀಯ ಕಾನೂನು ಎಂದರೇನು ಅಂತ ಇದೆ. ರಾಷ್ಟ್ರೀಯ ಕಾನೂನು ಅಂದ್ರೇನು? ರಾಜ್ಯದ ವ್ಯಾಪ್ತಿಯೊಳಗೆ ಬರುವ ಎಲ್ಲ ವ್ಯಕ್ತಿಗಳ ಮತ್ತು ಸಂಘ ಸಂಸ್ಥೆಗಳ ಬಾಹ್ಯ ನಡವಳಿಕೆಗಳನ್ನು ನಿಯಂತ್ರಿಸುವಂಥ ಕಾನೂನುಗಳನ್ನೇ ರಾಷ್ಟ್ರೀಯ ಕಾನೂನುಗಳು ಎನ್ನುತ್ತೇವೆ. ಅಂದರೆ ರಾಜ್ಯದ ವ್ಯಾಪ್ತಿಯೊಳಗೆ ಬರುವಂಥ ಎಲ್ಲ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳ ಬಾಹ್ಯ ವರ್ತನೆಯನ್ನು ನಿಯಂತ್ರಿಸುವಂಥ ಕಾನೂನುಗಳಾಗಿರ್ತವೆ. ಹಾಗೆ 10ನೇ ಪ್ರಶ್ನೆ ಸುಗ್ರೀವಾಜ್ಞೆಯ ಅರ್ಥವನ್ನು ಬರೆಯಿರಿ ಮತ್ತು ಅದನ್ನು ಯಾರು ಹೊರಡಿಸುವರು ಅಂತ ಇದೆ. ಇಲ್ಲಿ ಸುಗ್ರೀವಾಜ್ಞೆಯ ಅರ್ಥ ನಾನು ಹಿಂದೆಯೇ ಹೇಳಿದ್ದೀನಿ, 1 ಅಂಕದ ಪ್ರಶ್ನೆಗಳಲ್ಲೇ. ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದೇ ಇರುವಾಗ ಕಾರ್ಯಾಂಗದ ಮುಖ್ಯಸ್ಥರು ತುರ್ತು ಅವಶ್ಯಕತೆಗಳನ್ನು ಮತ್ತು ಉದ್ಭವಿಸುವ ಸಮಸ್ಯೆಗಳನ್ನು ನಿವಾರಿಸುವ ಸಲುವಾಗಿ ಹೊರಡಿಸುವ ಆಜ್ಞೆಗಳನ್ನು ಸುಗ್ರೀವಾಜ್ಞೆಗಳು ಎನ್ನುತ್ತೇವೆ. ಇಲ್ಲಿ ನಾನು ಕಾರ್ಯಾಂಗದ ಮುಖ್ಯಸ್ಥರು ಅಂತ ಹೇಳಿದ್ದೀನಿ, ರಾಷ್ಟ್ರದ ಮುಖ್ಯಸ್ಥರು ಅಂತ ಕೂಡ ನೀವು ಬರೀಬೋದು. ಕಾರ್ಯಾಂಗದ ಮುಖ್ಯಸ್ಥರು ಅಂತಂದರೆ ಯಾಕೆಂದರೆ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ಹೊರಡಿಸ್ತಾರೆ, ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥರು ಕೂಡ ಹೊರಡಿಸ್ತಾರೆ. ಇಲ್ಲಿ ನಾನು ಯಾರು ಹೊರಡಿಸ್ತಾರೆ ಅಂತ ಬಂದಾಗ ಕಾರ್ಯಾಂಗದ ಮುಖ್ಯಸ್ಥರು ಹೊರಡಿಸ್ತಾರೆ ಇವನ್ನು. ಅದರಲ್ಲಿ ರಾಷ್ಟ್ರಪತಿಗಳು ಕೇಂದ್ರದಲ್ಲಾದರೆ, ರಾಜ್ಯದಲ್ಲಾದರೆ ರಾಜ್ಯಪಾಲರುಗಳು ಹೊರಡಿಸ್ತಾರೆ. ಹಾಗೆ ನಾವು 11ನೇ ಪ್ರಶ್ನೆಗೆ ಹೋದಾಗ ಆಂತರಿಕ ಪರಮಾಧಿಕಾರ ಎಂದರೇನು? ಆಂತರಿಕ ಪರಮಾಧಿಕಾರ ಅಂದರೆ ತುಂಬ ಸುಲಭ. ರಾಜ್ಯವು ತನ್ನ ಭೂಪ್ರದೇಶದಲ್ಲಿನ ಸಮಸ್ತ ಜನತೆ, ಸಂಘ ಸಂಸ್ಥೆಗಳ ಮೇಲೆ ಕಾನೂನು ರಚಿಸುವ, ಜಾರಿಗೆ ತರುವ ಮತ್ತು ಅವುಗಳನ್ನು ಉಲ್ಲಂಘಿಸಿದವರಿಗೆ ಶಿಕ್ಷೆ ನೀಡಲು ಹೊಂದಿರುವಂಥ ಅಧಿಕಾರವನ್ನೇ ಆಂತರಿಕ ಪರಮಾಧಿಕಾರ ಎನ್ನುತ್ತೇವೆ. ಹಾಗೆ 12ನೇ ಪ್ರಶ್ನೆಗೆ ಹೋದಾಗ ಬಾಹ್ಯ ಪರಮಾಧಿಕಾರ ಎಂದರೇನು? ಬಾಹ್ಯ ಪರಮಾಧಿಕಾರ ಅಂದರೆ ಹೊರಗಿಂದು. ಅಂದರೆ ಒಂದು ದೇಶ ಮತ್ತೊಂದು ದೇಶದ ಅಧೀನಕ್ಕೆ ಒಳಪಡದೆ ಸ್ವತಂತ್ರ ಸಾರ್ವಭೌಮತ್ವವನ್ನು ಹೊಂದಿದ್ದು ಬೇರೆ ದೇಶಗಳೊಡನೆ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅನುಸರಿಸುವ,
ತನ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಅಧಿಕಾರವನ್ನು ಬಾಹ್ಯ ಪರಮಾಧಿಕಾರ ಎನ್ನುತ್ತೇವೆ. ಹಾಗೆ ನಾವು 13ನೇ ಪ್ರಶ್ನೆಗೆ ಹೋದಾಗ ಹಕ್ಕುಗಳನ್ನು ವ್ಯಾಖ್ಯಾನಿಸಿ ಅಂತಿದೆ. ಹಕ್ಕುಗಳ ಬಗ್ಗೆ ಒಂದು ವ್ಯಾಖ್ಯೆ ಬರೋದು ಸಾಕು. ನಾನು ಇಲ್ಲಿಗೆ ನಿಮಗೆ ಪ್ರೊಫೆಸರ್ H.J. ಲಾಸ್ಕಿ ಅವರ ವ್ಯಾಖ್ಯಾನವನ್ನು ನೀಡಿದ್ದೇನೆ. ಮಾನವನು ತನ್ನ ಉತ್ಕೃಷ್ಟ ವ್ಯಕ್ತಿತ್ವವನ್ನು ಸಾಧಿಸಲು ಅನುಕೂಲವಾಗುವಂತಹ ಸಾಮಾಜಿಕ ವಾತಾವರಣವೇ ಹಕ್ಕುಗಳ ಸ್ವರೂಪವಾಗಿದೆ ಎಂದಿದ್ದಾರೆ ಅಂತ ಬರೆದರೆ ಸಾಕು. ನೋಡಿ, ಇದಿಷ್ಟು ಕೂಡ ಈ ಅಧ್ಯಾಯದಲ್ಲಿ ಬರುವಂಥ ಹೊಸ ಒಂದು ಪ್ರಶ್ನಾಕೋಶ ಏನಿದೆ, ಇದರಲ್ಲಿ ಬರುವಂಥ ಪ್ರಶ್ನೆಗಳು. 1 ಅಂಕದ ಪ್ರಶ್ನೆಗಳು, ಅದರಲ್ಲಿ ಬೇರೆ ಬೇರೆ ವಿಧದ ಪ್ರಶ್ನೆಗಳನ್ನ ತಿಳಿಸಿದ್ದೇನೆ. ಹಾಗೆ 2 ಅಂಕದ ಪ್ರಶ್ನೆಗಳನ್ನ ತಿಳಿಸಿದ್ದೇನೆ. ಇವುಗಳನ್ನ ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ಳಿ. ಮುಂದಿನ ಒಂದು ಪರೀಕ್ಷೆಗಳಿಗೆ ಬರುವಂಥ ಒಂದು ಪ್ರಶ್ನೆಗಳಲ್ಲಿ ಇವುಗಳು ಕೂಡ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇವುಗಳನ್ನ ಚೆನ್ನಾಗಿ ತಿಳ್ಕೊಂಡ್ರೆ ನಿಮಗೆ ಕೆಲವರು ಪ್ರಶ್ನೆಗಳು ಬಂದಿರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ 4 ಸಂವಿಧಾನ ಮತ್ತು ಸರ್ಕಾರ ಅಂತೇನಿದೆ, ಆ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೊಂದು ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ವಿಡಿಯೋಗಳು ಮಾಡಿದ ತಕ್ಷಣ ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.